ವೀಕ್ಷಕರೇ, ಊಟ ಮಾಡುವಂತ ಸಮಯದಲ್ಲಿ ಯಾವುದೇ ಒಂದು ಕಾರಣಕ್ಕೂ ಸಹ ಈ ಮೂರು ತಪ್ಪುಗಳನ್ನ ಮಾಡಲಿಕ್ಕೆ ಹೋಗಬೇಡಿ. ಈ ಮೂರು ತಪ್ಪು ತಾವೇನಾದರೂ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಹಣ ಎಂಬುದು ಕಳ್ಕೊಂತೀರಾ, ಪ್ರೀತಿ ಎಂಬುದನ್ನ ಕಳ್ಕೊಂತೀರಾ, ನಿಮ್ಮ ಇಷ್ಟಪಟ್ಟ ಪ್ರತಿಯೊಂದನ್ನು ಸಹ ನೀವು ಕಳ್ಕೊಂತೀರಾ. ಆ ಮೂರು ತಪ್ಪು ಯಾವುದು ಅಂತಹ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿ ಕೊಡ್ತೇನಂತೆ. ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ಮತ್ತು ಜೈ ಅನ್ನಪೂರ್ಣೇಶ್ವರಿ ಅಂತ ಕಮೆಂಟ್ ಅನ್ನ ಮಾಡಿ. ಮೊದಲನೇದಾಗಿ, ಊಟ ಮಾಡುವಂತ ಸಮಯದಲ್ಲಿ ತಟ್ಟೆಯಲ್ಲಿ ಏನಾದರೂ ಕೂದಲು ಬಂತಂತಂದ್ರೆ ಅದೇ ಕ್ಷಣವೇ ಆ ಊಟವನ್ನ ಬಿಡಿ. ಶಾಸ್ತ್ರದ ಪ್ರಕಾರವಾಗಿ ಊಟದಲ್ಲಿ ಕೂದಲು ಬಂತಂತಂದ್ರೆ ಅದೊಂದು ಅಪವಿತ್ರವಂತ. ಈ ಊಟನ ನೀವೇನಾದರೂ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ದಾರಿದ್ರ್ಯತೆ ಎಂಬುದು ಬರುತ್ತೆ. ಎರಡನೇದಾಗಿ, ಊಟನ ಮಾಡುವಂತ ಸಮಯದಲ್ಲಿ ಗಲಾಟೆ ಎಂಬುದನ್ನ ಮಾಡ್ಲಿಕ್ಕೆ ಹೋಗಬಾರ್ದು. ಗಲಾಟೆ ಎಂಬುದನ್ನ ಮಾಡಿದ್ರೆ ಹಣದ ಕೊರತೆ ಎಂಬುದು ನಿಮ್ಮ ಜೀವನದಲ್ಲಿ ಬರುತ್ತೆ. ಅದೇ ಶಾಂತವಾಗಿ ತಾವು ಊಟ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಹಣ ಎಂಬುದು ವೃದ್ಧಿಯಾಗುತ್ತೆ. ಇನ್ನು ಮೂರನೇದಾಗಿ, ಊಟ ಮಾಡುವಾಗ ಊಟಕ್ಕೆ ನಿಂದಿಸ್ಲಿಕ್ಕೆ ಹೋಗಬಾರ್ದು. ಊಟಕ್ಕೆ ತಾವೇನಾದ್ರೂ ನಿಂದಿಸಿದ್ರೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಗೆ ನಿಂದಿಸಿದ ಹಾಗೆ. ಅನ್ನಪೂರ್ಣೇಶ್ವರಿಗೆ ನಿಂದಿಸಿದ್ರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಸಮಸ್ಯೆಗಳು ಎಂಬುದು ಅನುಭವಿಸ್ತೀರಾ. ನೋಡಿದ್ರಲ್ಲ, ಊಟ ಮಾಡುವಾಗ ಯಾವುದೇ ಒಂದು ಕಾರಣಕ್ಕೂ ಸಹ ಈ ಮೂರು ತಪ್ಪುಗಳನ್ನ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಏನಾದರೂ ಸಮಸ್ಯೆಗಳು ಇತ್ತಂದ್ರೆ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ.